ಜೊತೆಗೆ ಏನು AR ಆಫೀಸಲ್ಲಿ ಏನೆಲ್ಲ ದಾಂಧಲೆಗಳಾಗಿದ್ರು, ಏನೆಲ್ಲ ದಾಖಲಾತಿಗಳನ್ನು ಕೊಡದೆ 1 ವರ್ಷ ಇವರೇ ಸತಾಯಿಸಿದ್ದಾರೆ. ಅಂದ್ರೆ ಇವರು ಸ್ಟೇ ತಗೊಳ್ಳುವಾಗ ಗೊತ್ತಿತ್ತು ಈ ಕೇಸನ್ನ ನಡೆಸಬೇಡಿ ಅಂತ ತಗೊಳ್ಳುವಾಗ ಈಗ ಗೊತ್ತಿತ್ತು. ಆದ್ರೆ ಆದೇಶ ಆದ್ಮೇಲೆ ನನಗೆ ಗೊತ್ತಿಲ್ಲ ಅನ್ನೋದಿದೆಯಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ? ಇವರೊಬ್ರು ತುಂಬಾ ಜ್ಞಾನಿಗಳು, ವಕೀಲರು, ಬಡ ರೈತರು, ಜನಮೋರ್ಚಾ ಕಾರ್ಯದರ್ಶಿಗಳು, ಇಷ್ಟೆಲ್ಲ ಇದ್ರೂ ಕೂಡ ಇವರು ನನಗೆ ನೋಟಿಸ್ ಕೊಟ್ಟಿಲ್ಲ ಅನ್ನೋ ಒಂದು ಸಣ್ಣ ವಿಚಾರ ಇವ್ರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಅಕ್ಷಮ್ಯ. ಈಗ ಈ ವಿಚಾರವಾಗಿ ಅವರು ಅನಾಥೆ ಆಗಿರೋದನ್ನ ಮರೆಮಾಚೋದಕ್ಕೆ ಈ ಎಲ್ಲ ದೌರ್ಜನ್ಯಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಎರಡನೇದಾಗಿ ಈ ಕೇಸು AR ಆಫೀಸಲ್ಲಿ ಆದೇಶ ಅನುರ್ಜಿತ ಆದ್ಮೇಲೆ ಬಂದಂತ ಬೆಳವಣಿಗೆಯಲ್ಲಿ ಇದಕ್ಕೆ ಮುಂಚೆ ಕೂಡ ನಾನು ಯಾವಾಗ ಎಲೆಕ್ಷನ್ ಅಲ್ಲಿ ಮೋಸ ಆಯಿತು ಅವಾಗ ನಾನೊಂದು ಅಪೀಲನ್ನು ಹಾಕಿದೆ. ಏನದು ಅಪೀಲು? ಇವರೇನ್ ಮಾಡಿದ್ರು, 25 ಜನಕ್ಕೆ ಒಂದು ವೋಟರ್ ಲಿಸ್ಟನ್ನ, ಅಂದ್ರೆ ಏನು ಅದಕ್ಕೆ ಹೇಳ್ತಾರೆ ಬ್ಯಾಲೆಟ್ ಪೇಪರ್ನ ಹೊರಗಡೆ ತರಿಸಿ ಇವರು ಸೀಲ್ ಹಾಕಿ ಯಾರು ಅಧ್ಯಕ್ಷರಿದ್ದಾರೆ ಅವ್ರ ಕೈ ಕೊಟ್ಟು ಅವರಿಂದ ವಾಪಸ್ ಬ್ಯಾಲೆಟ್ ಪೇಪರ್ನ ವಾಪಸ್ ತಗೊಂಡಿದ್ದಾರೆ. ಇಂಥ ಒಂದು ದೊಡ್ಡ ಅಕ್ರಮ. ಅಂದ್ರೆ ಚುನಾವಣೆಯಲ್ಲಿ ಹಣವನ್ನ ಎಲ್ಲಾದ್ರೂ ಹಂಚ್ತಾ ಇದ್ರೆ ಇಟ್ಕೊಂತಾರೆ. ಆದ್ರೆ ಬ್ಯಾಲೆಟ್ ಪೇಪರ್ ಅಲ್ಲೇ 22 ನೋಟುಗಳು ಅದರಲ್ಲಿದೆ. ಪ್ರತಿಯೊಂದು ಬ್ಯಾಲೆಟ್ ಪೇಪರ್ಲ್ಲೂ ಕೂಡ ಇವರು ಮಡಚಿ ಆಚೆಯಿಂದ ಕಳಿಸಿ, ಅಂದ್ರೆ ಈ ಒಂದು ಅಧ್ಯಕ್ಷರು ಯಾರಿದ್ದಾರೆ ಓಟ್ ಹಾಕ್ತಾರೆ ಅವ್ರ ಕೈ ಕೊಟ್ಟು ಅವ್ರು ಹಾಕಿ ಆ ಓಟ್ ಅನ್ನು ಅಂದ್ರೆ ಆ ಬ್ಯಾಲೆಟ್ ಪೇಪರ್ನ ಆಚೆ ತಂದು ಹಾಕಿದ್ದಾರೆ. ಈ ಆಚೆ ಯಾರು ಒತ್ತಿದ್ರು ಇದನ್ನ ಒತ್ತಿ ತಿರ್ಗಾ ಮತ್ತೆ ಮಡಚಿ ಒಂದು 500 ರೂಪಾಯಿ ನೋಟು, ಒಂದು 100 ರೂಪಾಯಿ ನೋಟು, ಒಂದು 200 ರೂಪಾಯಿ ನೋಟು ಈ ತರ ಮಡಚಿ ಕೊಟ್ಟು ಹಾಕ್ಸಿದ್ದಾರೆ. ಇಂಥ ಅಕ್ರಮವನ್ನ ದೇಶದಲ್ಲಿ ಮೊದಲನೇದಾಗಿ ಕರ್ನಾಟಕ, ಬೇರೆಲ್ಲ ನಡೀತೋ ಗೊತ್ತಿಲ್ಲ, ಆದ್ರೂ ಕರ್ನಾಟಕದಲ್ಲಿ ಯಲಹಂಕದ ಕ್ಷೇತ್ರದಲ್ಲಿ ಎಸ್ಪೆಷಲಿ ಬಿಜೆಪಿಯ ಅಭ್ಯರ್ಥಿ ಮಾಡತಕ್ಕಂಥ ಅಕ್ಷಮ್ಯ ಅಪರಾಧ ಇದು. ಹಣವನ್ನ ಬ್ಯಾಲೆಟ್ ಪೇಪರ್ ಅಲ್ಲಿ ಇರ್ತದೆ, ಅದನ್ನ ನಾನು ಹೇಳ್ತಾ ಇಲ್ಲ. ಯಾರು ರಿಟರ್ನಿಂಗ್ ಆಫೀಸರ್ ಅಲ್ಲಿ ಕೌಂಟ್ ಮಾಡಿದ್ರು ಆ ಕೌಂಟಿಂಗ್ ಅಲ್ಲಿ ಬರೀತಾರೆ 22 ನೋಟುಗಳನ್ನ ಹೊಂದಿರುವ ಬ್ಯಾಲೆಟ್ ಪೇಪರು ಇದೆ. ಅದನ್ನ ಆ ಬ್ಯಾಲೆಟ್ ಪೇಪರ್ ಅಲ್ಲಿ 22 ನೋಟುಗಳು ಇದ್ದಿದ್ದು ಬ್ಯಾಲೆಟ್ ಪೇಪರ್ ಅಲ್ಲಿ ಒಂದು ಸತೀಶ್ ಪಾಪ ಕಡತಿಮಲೆ ಅವರು ಇವ್ರು ಬಿದ್ದಿತ್ತು, ಯಾರು ನೆಲ್ಕುಂಟೆ ಸತೀಶ್ ಅವರು ಬಿದ್ದಿತ್ತು. ಅದು ಯಾಕೆಂದ್ರೆ ಯಾರಿಗೋ ಗೊತ್ತಾಗದೆ ಹಾಕ್ಬಿಟ್ಟಿದ್ದಾರೆ. ಹಾಗಾಗಿ ಸತೀಶನ 2 ಹೆಸರುಗಳಿದ್ರಿಂದ 22 ನೋಟುಗಳನ್ನ ಕವರ್ ಮಾಡಿ ಪ್ಯಾಕ್ ಮಾಡಿ ಹಾಕ್ತಾರೆ. ಇಂಥ ಅಕ್ಷಮ್ಯ ಹಣವನ್ನ ಇಲ್ಲೇ ಇದು ನಡೆದಿರೋದು ಯಾವುದು ಅಕ್ರಮ. 22 ಓಟುಗಳನ್ನ ಹಾಕಿದ್ದಾರೆ, 25ರಲ್ಲಿ ಹಾಕಿದ್ದಾರೆ, ಅದ್ರಲ್ಲಿ 3 ಬಿದ್ದೋಗಿತ್ತು. ನಾನೇ ಕೌಂಟಿಂಗ್ ಅಲ್ಲಿ ಇದ್ದಾಗ ನಾನು ನೋಡಿದಾಗ 25 ಕೂಡ 22 ಓಟುಗಳು ಕಡತಮಲೈ ಸತೀಶ್ ಅವ್ರಿಗೆ ಬಿದ್ದಿದೆ. ಅಂದ್ರೆ ಇದರ ಅರ್ಥ ಏನು? ಇದನ್ನ ಯಾರು ಆಫೀಸರ್ ಇದ್ದಾರೆ, ಕೌಂಟಿಂಗ್ ಇದ್ದಾರೆ, ಅವರು ಅಲ್ಲೇ ನಿರಾಕರಿಸಬೇಕಾಗಿತ್ತು. ಆದ್ರೆ ಅವ್ರು ನಿರಾಕರಿಸಲಿಲ್ಲ, ಅದನ್ನ ಕೌಂಟಿಗೆ ತಗೊಂಡಿದ್ದಾರೆ. ಹಾಗಾಗಿ ಹಣದ ಪ್ರಭಾವ ಇಲ್ಲಿದೆ. ನಾವು ಓದ್ಬಿಡ್ತೀವಿ, 1 ನಿಮಿಷ ಓದ್ಬೋದಲ್ಲ?